ಇದಾದ ನಂತರ ನಾವು ಇವಾಗ ಮನೆ ಅಂತ ಬಂದಾಗ ಬೆಡ್ರೂಮ್. ಎಸ್ ಮ್ಯಾಮ್. ಸೊ ಬೆಡ್ರೂಮಲ್ಲೂ ನಾವು ಇಲ್ಲಿ 2 ಟೈಪ್ಸ್ ಆಫ್ ಬೆಡ್ರೂಮ್ ಮಾಡಿ ಮೇನ್ ಫಸ್ಟ್ ನಾವು ಮಾಸ್ಟರ್ ಬೆಡ್ರೂಮ್ ಮಾಡೋಣ ಮ್ಯಾಮ್. ಸೊ ನೋಡ್ಬೋದು ನಾವು ಮಾಸ್ಟರ್ ಬೆಡ್ರೂಮಲ್ಲಿ ಇದ್ದೀವಿ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡಿದ್ದೀವಿ. ಹಾಗೇನು ಮಾಸ್ಟರ್ ಬೆಡ್ರೂಮ್ ಥೀಮು ಯಾವುದೇ ಕಸ್ಟಮರ್ ಬಂದು ನಮ್ಮನ್ನು ಕೇಳಿದಾಗ ಸ್ವಲ್ಪ ಪ್ರೀಮಿಯಮ್ ಆಗಿ ಕೇಳ್ತಾರೆ. ಸೊ ಅದೇ ಪ್ರೀಮಿಯಮಿಟಿ ನಾವು ಇಲ್ಲಿ ತೋರಿಸ್ತೀವಿ ಮ್ಯಾಮ್. ಸೊ ಫ್ರಮ್ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ನಾವು ನೋಡ್ಬೇಕಾದ್ರೆ ಹೆಡ್ ಬೋರ್ಡ್ ಅಂತ ತೊಗೊಂಡೋಣ. ಸೊ ಹೆಡ್ ಬೋರ್ಡ್ ನೋಡೋಣ ಮ್ಯಾಮ್, ಫ್ಲೋ ಟು ಸೀಲಿಂಗ್ ತೊಗೊಂಡಿದ್ದೀವಿ. ಏನಕ್ಕೆ ಆ ಫ್ಲೋ ಟು ಸೀಲಿಂಗ್ ಕಾನ್ಸೆಪ್ಟ್ಸ್ ಬರುತ್ತೆ ಅಂದರೆ ಪ್ರೀಮಿಯಮ್ ಅಚೀವ್ ಮಾಡೋಕ್ಕೆ, ಇನ್ನೊಂದು ವಾಲ್ಯೂಮ್ ಕಾಣೋಕ್ಕೆ. ಇವಾಗ ನಮ್ಮ ಸ್ಪೇಸ್ ಚಿಕ್ಕದಾಗಿದ್ದು ನಾವು ಇದನ್ನು ಫುಲ್ ವಾಲ್ಯೂಮ್ ತೊಗೊಂಡ್ರೆ ನಿಮ್ಮ ಇಡೀ ರೂಮು ವಾಲ್ಯೂಮ್ ಆಗಿ ಕಾಣುತ್ತೆ. ಸೊ ಅದು ಎರಡಕ್ಕೂ ಒಂದು ಅಚೀವ್ ಆಗುತ್ತೆ. ಇನ್ನೊಂದು ಅದೆರಡು ಪಕ್ಕ ಲೆಫ್ಟ್ ಟು ರೈಟ್ ಏನು ಬರುತ್ತೆ, ನಾವು ರಾಫ್ಟರ್ ತೊಗೊಂಡಿದ್ದೀವಿ. ರಾಫ್ಟರ್ ನಾವು ಲೈಟರ್ ವರ್ಷನ್ಗೆ ಹೋಗಿದ್ದೀವಿ. ಏನಕ್ಕೆ ಅಂದರೆ ಆ ಥೀಮ್ನ ಹಾಗೆ ಮ್ಯಾಚ್ ಮಾಡ್ಕೊಂಡು ಹೋಗೋಕ್ಕೆ. ಆ್ಯಂಡ್ ಅದಕ್ಕೆ ಡಿಸೈನರ್ ಲೈಟು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಮಾಸ್ಟರ್ ಬೆಡ್ರೂಮ್ ಅಂತ ಬಂದಾಗ ನಾವು ಸ್ಲೈಡಿಂಗ್ ವಾರ್ಡ್ರೋಬ್ಸು ಕೊಡ್ತೀವಿ, ಓಪನಬಲ್ ವಾರ್ಡ್ರೋಬ್ಸು ಕೊಡ್ತೀವಿ. ಎರಡು ಕಾಂಬಿನೇಷನ್ ರನ್ ಆಗುತ್ತೆ. ಸೊ ಮೇನಾಗಿ ನಾವು ಇಲ್ಲಿ ಕಡೆ ನಾವು ಮಾಡೋದು ಲೆಫ್ಟ್ ಹ್ಯಾಂಡ್ ಸೈಡ್ ಏನು ನೋಡ್ತಾ ಇದ್ದೀರಾ, ಇದು ಬಂದು ಸ್ಲೈಡರ್ ವಾರ್ಡ್ರೋಬ್ ಮ್ಯಾಮ್. ಹಾಗೆ ಈ ಸ್ಲೈಡರ್ ವಾರ್ಡ್ರೋಬ್ಸು ಫ್ಲೋ ಟು ಸೀಲಿಂಗ್ ಬರುತ್ತೆ. ನಾವು 7 ಫೀಟ್ ಗಂಟ ಎಂಡ್ ಮಾಡೋದಲ್ಲ, ಫ್ಲೋ ಟು ಸೀಲಿಂಗ್ ಹೋಗ್ಬೋದು. ಇದರಲ್ಲಿ ಒಂದು ಏನಾದರೂ ನಿಮಗೆ 3 to 4 ಕಾಂಬಿನೇಷನ್ಸ್ ಬರುತ್ತೆ. ಸೊ ಇದನ್ನು ಬಂದು ಲ್ಯಾಕರ್ ಗ್ಲಾಸಲ್ಲಿ ಮಾಡಿದ್ದೀವಿ. ಇದು ಯಾವುದೇ ಥರ ಲ್ಯಾಮಿನೇಟ್ ಏನು ಇನ್ಕ್ಲೂಡ್ ಮಾಡಿಲ್ಲ. ಇದು ಬಂದು ಬ್ಲ್ಯಾಕ್ ಕಲರ್ ಲೆಕ್ಕರ್ ಗ್ಲಾಸು, ಇದು ಫ್ರಾಸ್ಟ್ ವೈಟಲ್ಲಿ ಲೆಕ್ಕರ್ ಗ್ಲಾಸು, ಆ ಥರ ಹೋಗಿದ್ದೀವಿ ಕಾನ್ಸೆಪ್ಟಲ್ಲಿ. ಸೊ ನೀವು ಸ್ಲೈಡಿಂಗಲ್ಲೂ ನೋಡ್ಬೋದು, ತುಂಬ ಜನ ಹೇಳ್ತಾರೆ ಏನಂತ ಸ್ಲೈಡಿಂಗ್ ಯೂಸ್ ಮಾಡಿದ್ರೆ 1-1.5 ವರ್ಷಗಳ ಟ್ರ್ಯಾಕಿಂದ ನಮ್ದೆಲ್ಲ ಆಚೆ ಬರುತ್ತೆ, ವಾರ್ಡ್ರೋಬ್ ಶಟರ್ ಕರೆಕ್ಟ್ ಕೂರಲ್ಲ ಅಂತ. ಸೊ ನಾವು ನೋಡ್ತಿರೋಂಥ ವ್ಯೂವರ್ಸ್ಗೆ ಏನು ಹೇಳ್ತೀನಿ ಅಂದರೆ ಫಸ್ಟ್ ನೀವು ಎಕ್ಸ್ಪೀರಿಯನ್ಸ್ ಬನ್ನಿ, ವಿಸಿಟ್ ಮಾಡಿ, ಇಲ್ಲಿ ಟಚ್ ಆ್ಯಂಡ್ ಫೀಲ್ ಮಾಡಿ ನೋಡಿ ಇದು ಯಾವ ಥರ ಕ್ವಾಲಿಟಿ ಯೂಸ್ ಮಾಡಿದ್ದೀವಿ ಅಂತ. ಇದೇ ಸೇಮ್ ಕ್ವಾಲಿಟಿ ನಿಮ್ಮ ಮನೇಲೂ ಬರುತ್ತೆ. ಸೊ ಆ ರೀಸನ್ಗೋಸ್ಕರ ನೀವು ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಬಂದಾಗ ಟಚ್ ಆ್ಯಂಡ್ ಫೀಲ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಮ್ಯಾಮ್. ತುಂಬ ವೈಟ್ ಇದೆಯಲ್ಲ ಸರ್? ತುಂಬ ವೈಟ್ ಇದೆ ಮ್ಯಾಮ್. ಹಾಗೇನು ಏನಾಗುತ್ತೆ, ವೆಯ್ಟ್ ಇದ್ರೂ ಈ ಟ್ರ್ಯಾಕು ಮತ್ತು ಟಾಪ್ ಟ್ರ್ಯಾಕ್ ಕ್ಲೀನಾಗಿ ಅದ್ಮೇಲೆ ರನ್ ಆಗುತ್ತೆ. ಯಾಕಂದ್ರೆ ನಾವು ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡಿ ಆಲ್ಮೋಸ್ಟ್ 6+ years ಆಯಿತು. ನಾವು ಏನಾದರೂ ವೀಕೆಂಡ್ಸಲ್ಲಿ ವಾಕಿಂಗ್ ತುಂಬ ಒಂದು 8 to 10 ಕಸ್ಟಮರ್ಸ್ ಬರ್ತಾರೆ. ಅದು ತೊಗೊಂಡು ನಾವು ಎಲ್ಲರಿಗೂ ತೋರಿಸೋರು ಇದುವರೆಗೂ ಏನೂ ಆಗಿಲ್ಲ. ಸೊ ದಟ್ ಇಸ್ ದ ಟ್ರಸ್ಟ್, ದಟ್ ಇಸ್ ದ ಕ್ವಾಲಿಟಿ ವಿಚ್ ವಿ ಆರ್ ಗಿವಿಂಗ್ ಮ್ಯಾಮ್. ಆ ಥರ ವಾರ್ಡ್ರೋಬ್ ಕೂಡ ಅವ್ರಿಗೆ ಕಸ್ಟಮರ್ಗೆ ಯಾವ ರೀತಿ ರಿಕ್ವೈರ್ಮೆಂಟ್? ಹಾಂ ಮ್ಯಾಮ್, ರಿಕ್ವೈರ್ಡ್ ಇರುತ್ತೆ. ಇಂಟರ್ನಲ್ಲೂ ಕಸ್ಟಮೈಸ್ ಮಾಡಿಕೊಡ್ತೀವಿ. ನಂಬರ್ ಆಫ್ ಶೆಲ್ಫ್ ಯಾವ ಥರ ಬೇಕು ಆ್ಯಂಡ್ ಡ್ರಾವರ್ಸ್ ಯಾವ ಥರ ಇರುತ್ತೆ, ಪ್ಲಸ್ ಅವ್ರಿಗೆ ಯಾವ ಥರ ಆಕ್ಸೆಸರೀಸ್ ಬೇಕಾಗುತ್ತೆ, ಅದನ್ನೆಲ್ಲನೂ ನಾವು ಕಸ್ಟಮೈಸ್ ಮಾಡಿಕೊಡ್ತೀವಿ ಮ್ಯಾಮ್.